ರೇವಣ್ಣ ಅವರು ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆಗೆ ಸಂಬಂಧಿಸಿದಂತೆ SIT ಆಕ್ಷೇಪ ಏನು ಅನ್ನೋದನ್ನು ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಈ ಅರ್ಜಿಯನ್ನೇ ವಜಾಗೊಳಿಸಬೇಕು ಅನ್ನೋದು SIT ಈಗ ಕೇಳ್ಕೊಳ್ತಾ ಇರೋದು. ಈ ಅರ್ಜಿಗೆ ಕಾನೂನಾತ್ಮಕ ಮಹತ್ವ ಇಲ್ಲ ಮತ್ತು ನಿನ್ನೆ ಅರ್ಜಿದಾರರ ಪರ ವಕೀಲರು ವಾದ ಮಂಡಿಸೋ ಸಂದರ್ಭದಲ್ಲಿ 376 ಒಬ್ಬರದು 354 ಒಬ್ಬರದು ಅನ್ನೋ ರೀತಿಯಲ್ಲಿ ವಾದ ಮಂಡನೆಯಾಗಿದೆ. ಅದಕ್ಕೆ ಅರ್ಥ ಇಲ್ಲ. ಲೈಂಗಿಕ ಕಿರುಕುಳ ಎಸಗಿದ್ದು ಈತ, ಅತ್ಯಾಚಾರ ಎಸಗಿದ್ದು ಮತ್ತೊಬ್ಬ ಅಂತ FIR ಹಂತದಲ್ಲಿ, ತನಿಖೆಯ ಮೊದಲ ಹಂತದಲ್ಲಿ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಬರಲ್ಲ. 354 376 ಇದನ್ನು ಯಾರು ಮಾಡಿದ್ರು ಅನ್ನೋ ನಿರ್ಧಾರ ಆಗಬೇಕಾಗಿರೋದು ಚಾರ್ಜ್ ಶೀಟಲ್ಲಿ. ತನಿಖೆಯ ವಿಚಾರಣೆಯೇ ಆಗದೆ ಅಥವಾ ಕೇಸ್ನ ವಿಚಾರಣೆಯೇ ಆಗದೆ, ತನಿಖೆಯೇ ಆಗದೆ ಇಂಥದ್ದನ್ನು ಇಂಥವರೇ ಮಾಡಿರಬಹುದು ಅನ್ನುವಂಥ ಊಹೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಇದು ಈ ಅರ್ಜಿಗೆ ಕಾನೂನಾತ್ಮಕ ಮಹತ್ವ ಇಲ್ಲ, ಅದಕ್ಕಾಗಿ ಇದನ್ನು ವಜಾ ಮಾಡಿ ಅಂತ SPP ಅಶೋಕ್ ನಾಯಕ್ ವಾದ ಮಂಡಿಸಿದ್ದಾರೆ. ಇನ್ನು ನಿನ್ನೆ ಕೊಟ್ಟಿರುವಂಥ ಇಂಟ್ರೀಮ್ ಬೇಲ್ನ ಬಗ್ಗೆಯೂ ಕೂಡ ಅಶೋಕ್ ನಾಯಕ್ ಅವರು ವಾದ ಮಂಡಿಸಿದ್ದಾರೆ ಅಥವಾ ಆಕ್ಷೇಪ ಎತ್ತಿದ್ದಾರೆ. ಈ ಪ್ರಕರಣದಲ್ಲಿ ಮಧ್ಯಂತರ ಆದೇಶ ಪಡೆದಿರೋದು ಸರಿಯಲ್ಲ ಅಂತ ಅವರು ಹೇಳಿದಾಗ, ಜಡ್ಜ್ ನೀವು ಮಧ್ಯಂತರ ಆದೇಶವನ್ನು ಪ್ರಶ್ನೆ ಮಾಡೋದಿದ್ರೆ ಹೈಯರ್ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ದಾರೆ. ಈ ವೇಳೆ ರೇವಣ್ಣ ಅವರ ಪರ ವಕೀಲರು CV ನಾಗೇಶ್ ಅವರು ಮಧ್ಯಪ್ರವೇಶ ಮಾಡಿದ್ದಾರೆ. ಹೌದು, ಇವರು ಏನು ವಾದ ಮಾಡ್ತಾ ಇದ್ದಾರೆ ಅಂತ CV ನಾಗೇಶ್ ಅವರು ಆಕ್ಷೇಪ ವ್ಯಕ್ತಪಡಿಸಿದರು. ಈ ವೇಳೆ ಅಶೋಕ್ ನಾಯಕ್ ಮತ್ತು CV ನಾಗೇಶ್ ಮಧ್ಯೆ ಮಾತಿನ ಚಕಮಕಿಯೂ ಕೂಡ ಕೋರ್ಟ್ ಹಾಲಲ್ಲಿ ಆಗಿದೆ. ಮಧ್ಯಂತರ ಆದೇಶ ಕೊಟ್ಟಿದ್ದು ಸರಿಯಲ್ಲ ಅಂತ ಅಶೋಕ್ ನಾಯಕ್ ಅವರು ಹೇಳಿದಾಗ, ಜಡ್ಜ್ ಹೇಳಿದ್ರು ನೀವು ಮಧ್ಯಂತರ ಆದೇಶದ ಬಗ್ಗೆ ನೀವು ಆಕ್ಷೇಪ ಎತ್ತುತ್ತೀರಿ ಅಂತಂದರೆ ಹೈಯರ್ ಕೋರ್ಟಲ್ಲಿ ಅದರ ಬಗ್ಗೆ ಆಕ್ಷೇಪ ಎತ್ತಿ ನೀವು ಅಥವಾ ಪ್ರಸ್ತಾಪ ಮಾಡಿ ಅಂತ ಜಡ್ಜ್ ಹೇಳಿದರು. ಈ ವೇಳೆ CV ನಾಗೇಶ್ ಅವರು ಮಧ್ಯಪ್ರವೇಶಿಸಿದರು, ಅಂದರೆ ರೇವಣ್ಣ ಪರ ವಕೀಲರು. ಅವರು ವಾದ ಮಂಡಿಸಿ ಅವ್ರು ಪ್ರಸ್ತಾಪಿಸಿ ಇವ್ರು ಏನು ವಾದ ಮಾಡ್ತಿದ್ದಾರೆ ಅಂತ ಅಶೋಕ್ ನಾಯಕ್ ಅವರ ವಾದದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಈ ವೇಳೆ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಕೂಡ ಆಯಿತು. ಈಗ ಅಶೋಕ್ ನಾಯಕ್ ಅವರ ವಾದವೂ ಕೂಡ ಮುಕ್ತಾಯ ಆಗಿದೆ. ಈಗ ರೇವಣ್ಣ ಪರ ವಕೀಲರು CV ನಾಗೇಶ್ ವಾದ ಮಂಡಿಸೋದಕ್ಕೆ ಶುರು ಮಾಡಿದ್ದಾರೆ. CV ನಾಗೇಶ್ ಅವರ ಸರದಿ ಈಗ ಆರೋಪಿ ರೇವಣ್ಣ ಅವರಿಗೆ ಜಾಮೀನು ಯಾಕೆ ಕೊಡಬೇಕು ಅನ್ನೋ ವಿಚಾರಕ್ಕೆ ಈಗ CV ನಾಗೇಶ್ ಅವರು ವಾದ ಮಂಡಿಸೋದಕ್ಕಿದ್ದಾರೆ. CV ನಾಗೇಶ್ ಅವರ ವಾದ ಆರಂಭ ಆಗಿದೆ. ಈ ಕೇಸ್ನಲ್ಲಿ ಎಲ್ಲ ಬೇಲೇಬಲ್ ಸೆಕ್ಷನ್ ಹಾಕಲಾಗಿತ್ತು. ಕೇಸ್ ರಿಜಿಸ್ಟರ್ ಆಗಿ ತನಿಖೆಯೂ ಕೂಡ ನಡೀತಾ ಇದೆ. ಆ ನಂತರ ಇಲ್ಲಿ 376 ಹಾಕಿದ್ದಾರೆ ಅನ್ನೋದನ್ನು ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. CV ನಾಗೇಶ್ ಅವರು ಈಗ ವಾದ ಮಂಡಿಸ್ತಾ ಇದ್ದಾರೆ ಆರೋಪಿಯ ಪರವಾಗಿ. ಆರೋಪಿ HD ರೇವಣ್ಣ ಅವರ ಪರವಾಗಿ ಇವತ್ತು CV ನಾಗೇಶ್ ಅವರೇ ಹಾಜರಾಗಿದ್ದಾರೆ. ಅಂದರೆ ನಿನ್ನೆ ಅರುಣ್ ಅವರಿದ್ದರು. ಇವತ್ತು ಈ ಕೇಸ್ನ ತೀವ್ರತೆ ಹೆಚ್ಚಾದಂಥ ಕಾರಣಕ್ಕಾಗಿ ಸ್ವತಃ CV ನಾಗೇಶ್ ಅವರೇ ಆಗಮಿಸಿದ್ದಾರೆ. ಅವರು ವಾದ ಮಂಡಿಸ್ತಾ ಇದ್ದಾರೆ. ನನ್ನ ಕಕ್ಷಿದಾರರಿಗೆ ಯಾಕೆ ಬೇಲ್ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ವಾದ ಮಂಡಿಸ್ತಾ ಇದ್ದಾರೆ. ಮೊದಲಿಗೆ ಎಲ್ಲ ಬೇಲೇಬಲ್ ಸೆಕ್ಷನ್ ಇತ್ತು. ಕೇಸ್ ರಿಜಿಸ್ಟರ್ ಆಗಿ ತನಿಖೆಯೂ ಕೂಡ ನಡೀತಾ ಇತ್ತು. ಹೊಳೆ ನರಸೀಪುರದಲ್ಲಿ ದಾಖಲಾದಾಗ ಬೇಲ್ ಸೆಕ್ಷನ್ ಇದ್ದಿದ್ದು SITಗೆ ಟ್ರಾನ್ಸ್ಫರ್ ಆದ ನಂತರ ನಾನ್ ಬೇಲೇಬಲ್ ಆಗಿದೆ. ಇದು ಹೊಳೆ ನರಸೀಪುರ ಟೌನ್ ಸ್ಟೇಷನ್ ನಾನು ಆಗಲೇ ಹೇಳಿದೆ ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ಆಗಿತ್ತು ಅಂತ. ಈಗ SITಗೆ ಅದು ಟ್ರಾನ್ಸ್ಫರ್ ಆಗಿದೆ ಆ ಕೇಸು. ಈಗ ಅದು ನಾನ್ ಬೇಲೇಬಲ್ ಆಗಿ ಬದಲಾಗಿದೆ. 376 ಅನ್ನು ಹಾಕಿದ್ದಾರೆ. ಅನ್ನೋದು CV ನಾಗೇಶ್ ಅವರ ವಾದ.
ಅವರು ಕೂಡ FIR ಕಾಪಿಯನ್ನು ಓದ್ತಾ ಇದ್ದಾರೆ. FIR ಪ್ರತಿಯ ಅಂಶಗಳನ್ನು CV ನಾಗೇಶ್ ಅವರು ಕೂಡ ಓದ್ತಾ ಇದ್ದಾರೆ ಸದ್ಯಕ್ಕೆ. ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂಥ ಕೇಸಿನ ಪ್ರತಿಯನ್ನು ಅಥವಾ FIRನ ಕಾಪಿಯನ್ನು CV ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಆರಂಭದಲ್ಲಿ ಬೇಲೇಬಲ್ ಸೆಕ್ಷನ್ಸ್ ಇತ್ತು. ಆ ಕಾರಣಕ್ಕಾಗಿ CRPC ಸೆಕ್ಷನ್ 436 ಅಡಿಯಲ್ಲಿ ನಾವು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದೀವಿ ನಮ್ಮ ಕಕ್ಷಿದಾರರ ಪರವಾಗಿ. ಈಗ ಅದಕ್ಕೆ SIT ಅವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು ಸರಿಯಲ್ಲ ಅನ್ನೋದು ನಾಗೇಶ್ ಅವರು ಮಂಡಿಸ್ತಾ ಇರುವಂಥ ವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.